ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ಮಾರ್ಟಾಲಿಟಿ ನಿಮಗೆ ಕಮ್ಮಿ ಆಯ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಕಿರಣ್ ಅಂತ. ಇವತ್ತು ಫಾರಂ ಕೋಳಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅದಕ್ಕೆ ಯಾವ ಥರ ಫುಡ್ ಬರುತ್ತೆ, ಯಾವ ಥರ ಮೆಡಿಸಿನ್ ಬರುತ್ತೆ, ಚಳಿಗಾಲದಲ್ಲಿ ಯಾವ ಥರ ಇಡಬೇಕು, ಬೇಸಿಗೆಗಾಲದಲ್ಲಿ ಯಾವ ಥರ ಇಡಬೇಕು, ಎಲ್ಲ ಥರ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ, ಬನ್ನಿ ನಮ್ಮ ಜೊತೆಗೆ. ನೋಡಿ, ಇಲ್ಲಿ 2 ಡ್ರಮ್ ಇಟ್ಟಿದ್ದೀವಿ. ಇದೇನಕ್ಕೆ ಅಂದರೆ ಬೇಸಿಗೆಗಾಲದಲ್ಲಿ ಮೇಲ್ಗಡೆ ಶೀಟೆಲ್ಲ ಹೀಟ್ ಆಗುತ್ತಲ್ಲ, ಆ ಟೈಮಲ್ಲಿ ಸ್ಪ್ರಿಂಕಲ್ ಆನ್ ಮಾಡಿದಾಗ ಮೇಲ್ಗಡೆ ನೀರು ಹೋಗುತ್ತೆ. ಅದಕ್ಕೋಸ್ಕರ 2 ಡ್ರಮ್ ತುಂಬಿಸ್ಕೊಂಡು ಮೇಲ್ಗಡೆ ಮೋಟ್ರ್ ಆನ್ ಮಾಡಿದ್ರೆ ಮೇಲ್ಗಡೆ ಹೊಡಿತದೆ. ಬನ್ನಿ ಇವಾಗ ಒಳಗಡೆ ಹೋಗೋದ. ಚಳಿಗೆ ಎಲ್ಲ ಒತ್ತರಿಸ್ಕೊಬಿಟ್ಟವೆ. ಇಲ್ಲಿ ಇನ್ನೊಂದೇನಂತಂದರೆ, ನಿಮ್ಮ ಹತ್ರ ಯಾವಾಗಲೂ 2 ಟ್ಯಾಂಕ್ ಯೂಸ್ ಮಾಡಬೇಕು. ಯಾಕಂದರೆ ಒಂದು ಟ್ಯಾಂಕಲ್ಲಿ ಯಾವಾಗಲೂ ಸ್ಟಾಕ್ ಇರಬೇಕು, ಇನ್ನೊಂದು ಟ್ಯಾಂಕಲ್ಲಿ ಮೆಡಿಸನ್ಗೆ ಅಂತ ಇಟ್ಟಿರಬೇಕು. ಮೆಡಿಸನ್ ನೀರು ಯಾವಾಗಲೂ ಹೋಗ್ತಾ ಇರಬೇಕು. ನೋಡಿ, ಅಲ್ಲಿ ವಾಲು ಆನ್ ಮಾಡಿ ಇಟ್ಟಿರ್ತೀವಿ, ಯಾವಾಗಲೂ ಹೋಗ್ತಾ ಇರ್ತದೆ ನೀರು. ನೀವು ಡ್ರಿಂಕರ್ ತೊಳಿಬೇಕಾದ್ರೂ ಅಷ್ಟೇ ಯಾವಾಗಲೂ ಮೆಡಿಸನ್ ನೀರಲ್ಲೇ ತೊಳಿಬೇಕು. ಆಮೇಲೆ ಇಲ್ಲಿ ಪಾಚಿ ಗೀಚಿ ಎಲ್ಲ ಕಟ್ಟಿರ್ತದೆ, ಡೈಲಿ ಕ್ಲೀನ್ ಮಾಡಬೇಕು ನೀವು. ಈಗ ನಾನು ಬೆಳಗ್ಗೆ ಕ್ಲೀನ್ ಮಾಡಿದ್ದೆ, ಈಗ ಸಂಜೆ ಒಂದು ಟೈಮ್ ಕ್ಲೀನ್ ಮಾಡಬೇಕು. ಇವಾಗ ಇದು ಫೀಡರಲ್ಲಿ ಏನು ಸಮಸ್ಯೆ ಅಂದರೆ, ಊಟ ಹಾಕೋದ್ಮೇಲೆ ಮೇಲ್ಗಡೆ ಎಲ್ಲ ಒರೆಸ್ಬೇಕು. ಕೆಲವ್ರು ಒರೆಸೋದಿಲ್ಲ, ಅದರಿಂದನೂ ಕಾಯಿಲೆ ಬರ್ತದೆ. ಆಮೇಲೆ ಡೈಲಿ 2 ಟೈಮು ಜೊಳ್ಳಾಡಿಸ್ಬೇಕು. ಜೊಳ್ಳೇನಕ್ಕೆ ಆಡಿಸ್ಬೇಕು ಅಂತಂದರೆ, ಕೋಳಿಗಳಿಗೆ ಕಾಯಿಲೆ ಬರೋದಾಗಲಿ, ಸಾಯೋದಾಗಲಿ, ಇನ್ಫೆಕ್ಷನ್ ಆಗೋದಾಗಲಿ ಅದೆಲ್ಲ ಬರೋದಿಲ್ಲ. ಅದರಿಂದ ಇದರಲ್ಲೇ 70% ರೋಗ ಗೀಗ ಎಲ್ಲ ಹೊಂಟೋಯ್ತದೆ. ಡೈಲಿ ಆಡಿಸ್ಬೇಕು. ಇದು ಕೋಳಿ ಕೊಡೋ ಫೀಡು ಜೋಳದಿಂದ ತಯಾರಿಸ್ತಾರೆ. ಇದು 4ನೇ ನಂಬರ್ ಫೀಡು, ಇದು 3ನೇ ನಂಬರ್ ಫೀಡು, ಇನ್ನು 5ನೇ ನಂಬರ್ ಫೀಡು ಒಂದು ಬರಬೇಕು. ಇದೆಲ್ಲ 35 ದಿವಸ 40 ದಿವಸಕ್ಕೆಲ್ಲ ಬಂದ್ಬಿಡ್ತದೆ. ನಾವು ಹೆಂಗೆ ಫುಡ್ ಹಾಕ್ತೀವಿ, ಯಾವ ಥರ ನೋಡ್ಕೊತೀವಿ, ಟೆಂಪ್ರೇಚರ್ ನೋಡ್ಕೊಂಡು ಚೆನ್ನಾಗಿ ಸಾಕಿದ್ರೆ 30 ದಿವಸ 35 ದಿವಸಕ್ಕೆಲ್ಲ ಬಂದ್ಬಿಡ್ತವೆ. 2.5 kg 2.5 kg ಆ ಥರ ಎಲ್ಲ ಬಂದ್ಬಿಡ್ತವೆ. ಚೆನ್ನಾಗಿ ನೋಡ್ಕೋಬೇಕು. ಟೆಂಪ್ರೇಚರ್ ಮೇನ್ ಇಂಪಾರ್ಟೆಂಟು. ಟೆಂಪ್ರೇಚರು ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ಏರುಪೇರು ಆಯ್ತಂದರೆ ಕೋಳಿಗಳು ಸದೋಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನೋಡಿ, ಪಾರ್ಟೇಷನ್ ಮಾಡಿದ್ದೀನಿ ನಾನು. 1 ಪಾರ್ಟೇಷನ್ನು, 2 ಪಾರ್ಟೇಷನ್ನು, 3 ಪಾರ್ಟೇಷನ್ನು, 4 ಪಾರ್ಟೇಷನ್, 4 ಪಾರ್ಟೇಷನ್ ಐತೆ. ಇದು ಬಂದು 220 ಅಡಿ ಇರೋದು. 4300 ಕೋಳಿ ಬಿಟ್ಟಿದ್ದೀವಿ. ಇದರಲ್ಲಿ ಆಲ್ರೆಡಿ 375 ಕೋಳಿ ಸತ್ತಿದ್ದಾವೆ. ಯಾಕಂದರೆ ಬೇಸಿಗೆ ಅಲ್ವಾ, ಅದರಿಂದ ಕೋಳಿಗಳು ತುಂಬ ಸಾಯ್ತವೆ. ಅದರಿಂದ ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಉಳಿಸ್ಕೊಳಕ್ಕಾಗಲ್ಲ. ಆದರೆ ಟೆಂಪ್ರೇಚರ್ ಒಂದು ನೋಡ್ಕೋಬೇಕು ಕ್ಲೀನಾಗಿ. ಟೆಂಪ್ರೇಚರ್ ನೋಡ್ಕೊಂಡ್ರೆ ಕೋಳಿಗಳು ಸಾಯೋದು ಕಮ್ಮಿ ಆಗ್ತವೆ. ಈ ಡ್ರಮ್ಮೆಲ್ಲ ಏನು ಅಂತ ಅಂದರೆ, ಮರಿಗಳಿದ್ದಾಗ ಹೀಟಿಂಗ್ ಕೊಡೋಕ್ಕೆ. ಜಾಸ್ತಿ ಇದ್ರನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಹೊಗೆ ಬರುತ್ತೆ. ಹೊಗೆ ಬಂತು ಅಂದರೆ ಜಾಸ್ತಿ ಕೋಳಿಗಳು ಲೆನ್ಸ್ ಎಲ್ಲ ಇದಾಯ್ತದೆ, ಡ್ಯಾಮೇಜ್ ಆಗುತ್ತೆ. ಅದರಿಂದ ಆಲ್ಮೋಸ್ಟು ಎಲ್ಲರೂ ಗ್ಯಾಸ್ ಬರ್ನಲ್ಲಿ ಯೂಸ್ ಮಾಡಿ. ಯಾಕಂದರೆ ಜಾಸ್ತಿ ಹೊಗೆ ಬರೋದಿಲ್ಲ, ಏನೂ ಇಲ್ಲ. 2 ದಿವ್ಸಕ್ಕೊಂದು ಸತಿ ಒಂದು ಗ್ಯಾಸ್ ಖಾಲಿ ಆಗುತ್ತೆ. ಮೇಂಟೈನ್ ಆಯ್ತದೆ, ಏನೂ ಇಲ್ಲ, ನಿಮಗೇನು ಲಾಸ್ ಆಗೋದಿಲ್ಲ ಒಟ್ಟಿನಲ್ಲಿ. ಇಲ್ಲ ಅಂದರೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಂತ ಹೇಳಿದ್ರೆ, ಕೆಂಡ ಮಾಡ್ಕೊಂಡು ಅದೇ ಒಂದು ಡ್ರಮ್ ಬರ್ತದಲ್ಲ, ಆ ಥರದ್ರಲ್ಲಿ ಯೂಸ್ ಮಾಡ್ಬೋದು. ಈ ಬೇಸಿಗೆ ಟೈಮಲ್ಲಿ ಡ್ರಿಂಕರ್ನ 2 ಟೈಮ್ ತೊಳಿರಿ, ಕ್ಲೀನಾಗಿ ಇಟ್ಕೊಳ್ಳಿ. ಮೆಡಿಸನ್ ನೀರನ್ನೇ ಯೂಸ್ ಮಾಡಿ ಜಾಸ್ತಿ. ಏನಕ್ಕೆ ಅಂದರೆ, ಬೇಸಿಗೆ ಟೈಮಲ್ಲಿ ಭೂಮಿ ಅಡಿಲಿ ನೀರಿರೋದಿಲ್ಲ, ತುಂಬ ಕೆಳಗಡೆಯಿಂದ ಬರ್ತಾ ಇರ್ತದೆ. ಅದರಿಂದ, ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಇರ್ತದೆ. ಅದರಿಂದ ಜಾಸ್ತಿ ವೈರಸ್ ಅಟ್ಯಾಕ್ ಆಗೋದು ಸಾಧ್ಯತೆ ಇರ್ತದೆ. ಆಮೇಲೆ ವೀಕ್ಸ್ ಕೋಳಿಗಳು ಇರ್ತದಲ್ಲ, ಅದನ್ನೇನಾರು ಇತ್ತು ಅಂದರೆ ಹೊಡೆದಾಕ್ಬಿಡಿ. ಏನಕ್ಕೆ ಅಂದರೆ, ಡ್ರಿಂಕರಲ್ಲಿ ನೀರು ಕುಡಿಯೋದಾಗಲಿ, ಊಟ ಮಾಡೋದಾಗಲಿ ಅದೆಲ್ಲ ಮಾಡ್ತದೆ. ಅದರಿಂದ ಚೆನ್ನಾಗಿರೋ ಕೋಳಿಗಳು ಹಾಳಾಯ್ತವೆ, ಬೇಗ ಸದೋಯ್ತವೆ. ಅದರಿಂದ ಒಂದಕ್ಕಿಂದು ಸ್ಪ್ರೆಡ್ ಆಗಿ. ಅದಕ್ಕೋಸ್ಕರ ಹೊಡೆದಾಕ್ಬಿಡಿ. ನಿಮಗೇನು ಲಾಸ್ ಆಗೋಲ್ಲ. 1ರಿಂದ 1ಕ್ಕೆ ಸ್ಪ್ರೆಡ್ ಆಯ್ತು ಅಂದರೆ ಆಮೇಲೆ ನಿಮಗೆ ಲಾಸ್ ಆಗುತ್ತೆ. ನೋಡ್ಕೊಂಡು ಇದು ಮಾಡಿ. ಆಮೇಲೆ ನೈಟೆಲ್ಲ ಲೈಟ್ ಆನ್ ಆಗಿರಬೇಕು. ಯಾಕಂದರೆ ಲೈಟ್ ಇಲ್ಲ ಅಂತಂದರೆ ಇವು ತುಂಬ ಗಾಬರಿ ಬೀಳ್ತವೆ. ಆಮೇಲೆ ಸಾಯ ಜಾಸ್ತಿ ಆಯ್ತದೆ. ಏನಕ್ಕೆ ಅಂದರೆ, ಕತ್ಲೆ ಅಂದರೆ ಭಯ ಆಗುತ್ತೆ. ಅದರಿಂದ ಒಂದು 25, 27 ಆ ಥರ ಆಯ್ತದಂಗೆ, ಏಜ್ ಆಯ್ತದಂಗೆ ಬೇಕಾದ್ರೆ ಒಂದು 4 ಅವರ್ ಲೈಟ್ ಆಫ್ ಮಾಡಿ. ಒಂದು ಸ್ವಲ್ಪ ಕಂಫರ್ಟಬಲ್ ಆಯ್ತದೆ, ಅವಾಗ ಸಾಯೋದು ಕಮ್ಮಿ ಆಯ್ತದೆ. ಮರಿ ಇದ್ದಾಗಂತೂ ಆಫ್ ಮಾಡೋಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಸಾಯೋದು ಜಾಸ್ತಿ ಆಯ್ತದೆ, ಭಯ ಇರ್ತದೆ ಅವಕ್ಕೂ. ಕತ್ಲೆ ಅಂದರೆ ಭಯ, ಎಲ್ಲೂ ಓಡಾಗೋದಿಲ್ಲ. ಕತ್ಲೆ ಅಂದರೆ ಸಿಕ್ಕಾಪಟ್ಟೆ ಭಯ ಅವಕ್ಕೆ. ಅದರಿಂದ ಯಾವಾಗಲೂ ಲೈಟ್ ಆನಾಗೇ ಇರಬೇಕು. ಈ ಟಾರ್ಪಲನ್ನ ಏನಕ್ಕೆ ಮೇಲ್ಗಡೆ ಕಟ್ಟಿಟ್ಟಿದ್ದೀವಿ ಅಂತಂದರೆ, ಒಂದು 15 ಡೇಸ್ 18 ಡೇಸ್ ಗಂಟನೂ ಫುಲ್ಲು ಕವರ್ ಮಾಡ್ತೀವಿ, ಅಲ್ಲಿಂದ ಇಲ್ಲಿ ಗಂಟನೂ. ಏನಕ್ಕೆ ಅಂದರೆ, ಮರಿಗೆ ಕಾವು ಕೊಡಬೇಕಲ್ಲ, ಅದರಿಂದ ಫುಲ್ಲೆಲ್ಲ ಕವರ್ ಮಾಡಿ ಒಳಗಡೆ ಪಾರ್ಟೇಷನ್ ಮಾಡಿ ಪೇಪರ್ ಹಾಕಿ ಎಲ್ಲ ಬಿಡ್ತೀವಿ. ಸ್ಟಾರ್ಟಿಂಗಲ್ಲಿ 1 ಡೇಸ್ ಮಾತ್ರ ಪೇಪರ್ ಹಾಕಬೇಕು.
ಆಮೇಲೆ 1 ಡೇಸ್ ಆದಮೇಲೆ ಎಲ್ಲ ತೆಗಿಬೇಕು. 1 ಡೇಸಲ್ಲಿ ಪೇಪರ್ ಹಾಕಿರ್ತೀರಲ್ಲ, ಆ ಪೇಪರ್ ಮೇಲೇ ಫುಡ್ ಹಾಕಬೇಕು, ಜೊತೆಗೆ ಫೀಡರ್ಗಳು ಡ್ರಿಂಕರ್ಗಳು ಇಡಬೇಕು. ಅದಕ್ಕೆ ಅಂತ ಚಿಕ್ಕದಿರ್ತದೆ. ಅದು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಮರಿ ಬರ್ತದಲ್ಲ ಅವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಅದು. ಆಮೇಲೆ ಈ ಕೋಳಿ ಜೊತೆ ನೀವು ನಾಟಿ ಕೋಳಿ ಸಾಕೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ವೈರಸ್ಸು. ಯಾಕಂದರೆ ಈ ಕೋಳಿಗಳು ಅಷ್ಟೊಂದು ಕೆಪಾಸಿಟಿ ಇರೋದಿಲ್ಲ, ತಡ್ಕೊಳ್ಳಲ್ಲ ಇವೆಲ್ಲ. ನಾಟಿ ಕೋಳಿಗಳೆಲ್ಲ ಏನಂತಂದರೆ ಚೇತರಿಸ್ಕೊಬಿಡ್ತವೆ ಬೇಗ, ಅಲ್ಲಿ ಇಲ್ಲಿ ಏನಾದ್ರು ತಿಂದು ಇದು ಏನಾರು ಮಾಡ್ಕೊಬಿಡ್ತವೆ. ಆದರೆ ಈ ಕೋಳಿಗಳೆಲ್ಲ ಒಂಥರ ಸೆನ್ಸಿಟಿವ್, ಯಾಕಂದರೆ ಮೆಡಿಸನಿಂದ ಎಲ್ಲ ಇದಾಗೋದಿಲ್ವ, ಅದರಿಂದ ಸೆನ್ಸಿಟಿವ್. ಬೇಗ ವೈರಸ್ ಹತ್ಕೊಳ್ತದೆ, ಬೇಗ ಸಾಯೋ ಚಾನ್ಸಸ್ ಇರ್ತದೆ ನೋಡಿ. ಆಮೇಲೆ ನಿನ್ನೆ ನೀರು ಬಿದ್ದು ಎಲ್ಲ ಫುಡ್ಡೆಲ್ಲ ಫುಲ್ಲು ಗಟ್ಟಿ ಕಲ್ಲಾದಂಗೆ ಆಗ್ಬಿಟ್ಟೈತೆ. ಎಲ್ಲ ಪುಡಿ ಮಾಡ್ಬಿಟ್ಟು ಹಾಕಿದ್ದೀನಿ. ಈ ಫುಡ್ನ ಮರಿಗಳಿಗೆ ಕೊಡೋಕೆ ಹೋಗ್ಬಿಡಿ, ಒಣಗಿಸ್ಬಿಟ್ಟು ಕೊಡಿ, ಯಾಕಂದರೆ ಗಂಟು ಕಟ್ಕೊಳ್ತದೆ, ಇಲ್ಲ ಕೆಲವು ಕಾಯಿಲೆ ಬಂದು ಸಾಯ್ತವೆ. ಅದಕ್ಕೋಸ್ಕರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದೇನಂತಂದರೆ ವ್ಯಾಕ್ಸಿನ್ ಏನಕ್ಕೆ ಮಾಡಿಸ್ಬೇಕು ಅಂದರೆ ಕೋಳಿಗಳು ಸಾಯೋದಿಲ್ಲ, ಆಮೇಲೆ ಕಾಯಿಲೆಗಳು ಯಾವುದೇ ರೀತಿ ಬರೋದಿಲ್ಲ. ಅದಕ್ಕೋಸ್ಕರ 5ನೇ ತಾರೀಕು ಒಂದು ಸೂಜಿ ಮಾಡಿಸ್ಬೇಕು, 6ನೇ ತಾರೀಕು ಕಣ್ಣಿಗೆ ಡ್ರಾಪ್ ಮಾಡಿಸ್ಬೇಕು. ಏನಕ್ಕೆ ಅಂದರೆ ಕಣ್ಣಿಂದಲೇ ಜಾಸ್ತಿ ಕಾಯಿಲೆಗಳು ಅಟ್ಯಾಕ್ ಆಗೋದು. ಕಣ್ಣಿಗೆ ಡ್ರಾಪ್ ಹಾಕ್ಬೇಕಾದ್ರೆ ಸಂಜೆ ಹೊತ್ತು ಇಲ್ಲಾಂದರೆ ಬೆಳಗಿನ ಜಾವ ಹಾಕಿದ್ರೆ ಬೆಸ್ಟು. ಏನಕ್ಕೆ ಅಂದರೆ ತಂಪು ಹೊತ್ತಲ್ಲಿ ಹಾಕಿದ್ರೆ ಅವಕ್ಕೆ ತಡ್ಕೊತವೆ, ಈ ಟೈಮಲ್ಲಿ ಹಾಕಿದ್ರೆ ಸಾಯೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಆಮೇಲೆ ಮತ್ತೆ 15ನೇ ತಾರೀಕು ಒಂದು ಸರ್ತಿ ಇಂಜೆಕ್ಷನ್ ಮಾಡಿಸ್ಬೇಕು. 15ನೇ ತಾರೀಕು ಮಾಡಿಸಾದ್ಮೇಲೆ 16ನೇ ತಾರೀಕಿಗೆ ಇನ್ನೊಂದು ಥರ ಬರ್ತದೆ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಟ್ಟು ಕೊಡಬೇಕು. ಅದು ಜಗ್ಗಲ್ಲಿ ಇಷ್ಟು ಅಂತ ಅಂದ್ಬಿಟ್ಟು ಕೊಡಬೇಕು. ನೆಕ್ಸ್ಟ್ ಟೈಮು ನಾನು ವ್ಯಾಕ್ಸಿನ್ ಮಾಡ್ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ಇನ್ನೊಂದು ವಿಷಯ ಏನಂತಂದರೆ, ನೀವೇನಾರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಸೂಪರ್ವೈಸರ್ನ ಒಂದು ಮಾತು ಕೇಳಿ, ಯಾಕಂದರೆ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಇರ್ತದೆ. ಅದಕ್ಕೋಸ್ಕರ ಕಂಪ್ನಿ ಅವ್ರು ಕೆಲಸ ಕೊಟ್ಟು ಅವ್ರನ್ನ ನಿಮ್ಮನ್ನ ಕಳಿಸ್ತಾರೆ. 2 ದಿನಕ್ಕೂ ನೋಡ್ಕೊಬನ್ನಿ ಯಾವ ಥರ ಮಾಡ್ತವ್ರೆ, ಏನು ಮಾಡ್ತವ್ರೆ ಎಲ್ಲ ಸಜೆಷನ್ ಕೊಡ್ತಾರೆ. ಅವ್ರ ಮಾತು ಕೇಳಿಲ್ಲ ಅಂದರೆ ನೀವು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಯಾಕಂದರೆ ನಿಮ್ಮದೇ ಒಂದು ಓನಾಗಿ ಮೈಂಡ್ ಯೂಸ್ ಮಾಡ್ಕೊಂಡು ಹೊರಗಡೆಯಿಂದ ಅವ್ರ ಮಾತು ಕೇಳ್ಕೊಂಡು ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ, ಮಾರ್ಟಾಲಿಟಿಗಳು ಜಾಸ್ತಿ ಆಗ್ತವೆ, ಆಮೇಲೆ ರಿಸಲ್ಟ್ ಬರೋದಿಲ್ಲ. ಅದರಿಂದ ಸೂಪರ್ವೈಸರ್ ಮಾತು ಕೇಳಿ ನಿಮ್ಗೆ ಒಳ್ಳೆ ರಿಸಲ್ಟ್ ತೆಗಿತೀರಾ. ಅವ್ರು ಏನು ಹೇಳ್ತೀರಿ ಅದನ್ನು ಫಾಲೋ ಅಪ್ ಮಾಡಿ, ಅಷ್ಟೇ ಸಾಕು. ಮಾರ್ಟಾಲಿಟಿ ನೋಡ್ಬಿಟ್ಟು ಹಂಗೆ ಚೆಕ್ ಮಾಡ್ಬಿಟ್ಟು ಹೊಂಟೋಗ್ತಾರೆ ಕೆಲವರು. ಹತ್ರ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ. ಕ್ಲೀನಾಗಿ ಅವ್ರ ಹತ್ರ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಮರಿಗಳು ಏನಕ್ಕೆ ಸಾಯ್ತಿದ್ದಾವೆ, ಏನಕ್ಕಿಲ್ಲ ಎಲ್ಲ ಫುಲ್ ಕ್ಲೀನಾಗಿ ಕೇಳ್ಕೊಳ್ಳಿ. ಏನು ಮೆಡಿಸಿನ್ ಹಾಕಬೇಕು, ಏನು ಹಾಕ್ಬಾರ್ದು ಎಲ್ಲ ಪ್ರತಿಯೊಂದು ಕೇಳ್ಕೊಳ್ಳಿ. ಆವಾಗ ಮಾರ್ಟಾಲಿಟಿ ನಿಮಗೆ ಕಮ್ಮಿ ಆಯ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ ನೋಡಿ. ಇದು ಆ್ಯಸಿಡು, ಇದು 200 ಹಾಕಬೇಕು. ಮೆಡಿಸಿನ್ ಎಲ್ಲ ಒಳಗಡೆ ರೂಮಲ್ಲಿದೆ, ಅಲ್ಲಿ ತೋರಿಸ್ತೀನಿ. ಇದು 50, ಇದು 50, ನೀರು 50, 3 ಅರ್ಧ 50-50 ಹಾಕಬೇಕು. ಇದು ಸ್ಟೆರಾಯ್ಡ್ನು, ಇದು 50 ಹಾಕ್ಬೇಕು. ಇದನ್ನು ಸರಿ ಈಗ ಬೇಸಿಗೆಯಲ್ಲಿ ಹಾಕಂಗಿಲ್ಲ, ಅದರಿಂದ ಬೇರೆದು ಕೊಟ್ಟವ್ರೆ. ಆಮೇಲೆ ಇದೊಂದು ಕೊಟ್ಟಿದ್ದಾರೆ ನೋಡಿ, ಸ್ಟಾರಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಪೌಡ್ರು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀರಿಗೆ ಮಿಕ್ಸ್ ಮಾಡಿ ಕೊಡಬೇಕು ನಾವು. ಕೋಳಿಗಳು ಸಾಯೋದು ಕಮ್ಮಿ ಆಗ್ತವೆ, ಆಮೇಲೆ ಯಾವ ಕಾಯಿಲೆನೂ ಬರೋದಿಲ್ಲ, ಏನೂ ಇಲ್ಲ. ಈ ಫಾರ್ಮ್ ಈಚೆ ನೋಡೋದ ಬನ್ನಿ, ಮಳೆ ನಿಂತಿದೆ, ಏನು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ. ಇನ್ನೊಂದು ವಿಷಯ, ಫಾರಮ್ ಸುತ್ತ ಈ ಥರ ಮರಗಳಿರಬೇಕು. ಇಲ್ಲಿ 3 ಮರ ಮಾತ್ರ ಐತೆ, ಇನ್ನೂ ಮರಗಳು ಹಾಕಬೇಕು. ಯಾಕಂದರೆ ಬೇಸಿಗೆ ಟೈಮಲ್ಲಿ ತುಂಬ ಹಿಂಸೆ ಆಗುತ್ತೆ ನೋಡಿ. ಅದಕ್ಕೆ ಅಂತಲೇ ಮೇಲ್ಗಡೆ ಗರಿಗಳು ಹಾಕಿದ್ದೀನಿ ನಾನು. ಮೇಲ್ಗಡೆ ಸ್ಪ್ರಿಂಕಲರ್ ಮಾಡಿದ್ರೆ ಗರಿ ಎಲ್ಲ ಉನಿಕತ್ತದಲ್ಲ, ಅದರಿಂದ ಸ್ವಲ್ಪ ತಂಪಾಯ್ತದೆ. ಅದರಿಂದ ನಿಮ್ಮ ಫಾರ್ಮ್ಗೆ ಏನಾರು ಮಾಡಬೇಕು ಅಂದರೆ ಈ ಥರ ಮಾಡಿ, ಯಾಕಂದರೆ ಬೆಸ್ಟು. ಬೇಸಿಗೆಗಾಲದಲ್ಲಿ ಮಾರ್ಟಾಲಿಟಿ ಕಮ್ಮಿ ಆಗುತ್ತೆ. ಅದರಿಂದ ನೋಡಿ, ಸುತ್ತಮುತ್ತ ಈ ಥರ ಮರ ಗಿಡಗಳೆಲ್ಲ ಇರಬೇಕು. ಏನಕ್ಕೆ ಅಂದರೆ ಬಿಸಿಲು ಬಂದಾಗ ಸ್ವಲ್ಪ ತಂಪಾಗಿರಲಿ ಅಂತ. ಈ ಗ್ರೀನ್ ಮೆಸ್ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಆ ಜಾಲರಿಯಿಂದ ಒಳಗಡೆ ಬಿಸಿಲು ಬೀಳ್ಬಾರ್ದು ಅನ್ನೋಕ್ಕೋಸ್ಕರ ಗ್ರೀನ್ ಮೆಸ್ನ ಇಟ್ಟಿರೋದು ನೋಡಿ. ಈ ಥರ ಮರಗಳಿತ್ತು ಅಂದರೆ ಫಾರ್ಮು ಸುತ್ತಮುತ್ತ ತಂಪಾಗಿರ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಬೇಜಾರೇನಿಲ್ಲ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.